ಕೇವಲ 15 ಕೋಟಿ ಬಜೆಟ್ ಕ್ರಿಯೇಟ್ ಆದಂಥ ಮಹಾವತಾರ ನರಸಿಂಹ ಮೂವಿ ಈಗ ಪ್ರೆಸೆಂಟ್ 310 ಕೋಟಿಯನ್ನ ಸಂಪಾದನೆ ಮಾಡೈತಿ. ಅಂದ್ರೆ ಇಂಡಿಯನ್ ಎನಿಮೇಟೆಡ್ ಮೂವಿ ಒಳಗೆ ಟಾಪ್ ಒಳಗೆ ಮಹಾವತಾರ ನರಸಿಂಹ ಕುಂತೈತಿ. ಇದರ ಒಂದು ರೆಕಾರ್ಡ್ಗಳನ್ನ ಯಾವ ಮೂವಿ ಕೂಡ ಬ್ರೇಕ್ ಮಾಡಕ್ ಸಾಧ್ಯವಿಲ್ಲ ಒಂದು ಎನಿಮೇಟೆಡ್ ಮೂವಿ ಒಳಗ. ಆ ರೀತಿ ಒಳಗೆ ರೆಕಾರ್ಡನ್ನು ನಾವು ಮಹಾವತಾರ ನರಸಿಂಹ ಮೂವಿ ಕ್ರಿಯೇಟ್ ಮಾಡೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದ್ರೊಳಗೆ ಗ್ರಾಫಿಕ್ಸ್ ಯೂಸ್ ಮಾಡಿದಂಥ ಗ್ರಾಫಿಕ್ಸ್ ಆಗಲಿ, ಕ್ಯಾರೆಕ್ಟರ್ ಡಿಸೈನ್ ಆಗಲಿ, ಡೈಲಾಗ್ ರೈಟಿಂಗ್ ಆಗಲಿ ಅಲ್ಟಿಮೇಟ್ ಲೆವೆಲ್ ಐತಿ. ಅದ ಕಾರಣಕ್ಕೆ ಇಂದ ಈ ರೀತಿ ಒಳಗೆ ಇದು ಒಂದು ಮೂವಿ ಟ್ರೆಂಡ್ ಆಗಿ ಓಡಾಯ್ತಿ. ಅಂದ್ರೆ ನೀವೇ ಯೋಚನೆ ಮಾಡ್ರಿ, ಕೇವಲ 15 ಕೋಟಿಯಿಂದ ಕ್ರಿಯೇಟ್ ಆದಂಥ ಒಂದು ಮೂವಿ 310 ಕೋಟಿಯನ್ನು ಕ್ರಾಸ್ ಮಾಡಿ ಹೊಂಟೈತೆ. ಅಂದ್ರೆ ನೀವೇ ಯೋಚನೆ ಮಾಡ್ರಿ, 300 ಕೋಟಿಯನ್ನು ಪ್ರಾಫಿಟನ್ನು ಸಂಪಾದನೆ ಮಾಡೈತಿ. ಅಂದ್ರೆ ಯಾವ ರೀತಿಯಾಗಿ ಒಂದೊಂದು ಸಣ್ಣ ಸಣ್ಣ ಮೂವಿಗಳು ಅಂದ್ರೆ ಯಾರಿಗೂ ಕೂಡ ಈ ಬಜೆಟ್ ಕ್ರಿಯೇಟ್ ಆದಂಥ ಮೂವಿ ಇಷ್ಟು ಮಟ್ಟಿಗೆ ಹೊಕ್ಕೈತೆ ಅಂತೇಳಿ ಅನಿಸಿರಕ್ಕಿಲ್ಲ. ಬಟ್ ಮಹಾವತಾರ ನರಸಿಂಹ ಮೂವಿ ಆ ರೀತಿ ಒಳಗೆ ಬ್ರೇಕನ್ನು ತನ್ನ ರೆಕಾರ್ಡ್ಗಳನ್ನು ತಾನೇ ಬ್ರೇಕ್ ಮಾಡ್ಕೊತ ಮುಂದೆ ಹೊಂಟೈತಿ. ಆನಂತರ ಇದ್ರ ಬಗ್ಗೆ ಮಾತಾಡೋದಾದ್ರೆ ಇದ್ರೊಳಗೆ ನನಗೆ ಲೈಕ್ ಆದಂಥ ಒಂದು ಕ್ಯಾರೆಕ್ಟರ್ ಅಂದ್ರೆ ಭಕ್ತ ಪ್ರಹ್ಲಾದನ ಕ್ಯಾರೆಕ್ಟರ್. ಏನು ಡೈಲಾಗ್ ರೈಟಿಂಗ್ ಮಾಡಿದಾರಲ್ಲ ಅದ್ರೊಳಗೆ ಅಲ್ಟಿಮೇಟ್ ಲೆವೆಲ್ ಡೈಲಾಗ್ ಅದಾವು ಭಕ್ತ ಪ್ರಹ್ಲಾದನ. ಆನಂತರ ಹಿರಣ್ಯಕಶಿಪನ ಒಂದು ಕ್ಯಾರೆಕ್ಟರ್ ಡಿಸೈನ್ ಆಗಲಿ, ಆನಂತರ ಲಾಸ್ಟಕ್ಕೆ ಮಹಾವತಾರ ನರಸಿಂಹ ಅವತಾರವನ್ನು ತೆಗಿತಾನಲ್ಲ ಅದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಐತಿ. ಅದ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಅನೇಕ ರೀತಿಯ ಗಣೇಶಗಳನ್ನು ಕೂಡ ನಾವು ಕ್ರಿಯೇಟ್ ಮಾಡಿದ್ದು ನೋಡಿದೆವು. ಅಂದ್ರೆ ಕೇವಲ ಒಂದು ಸಣ್ಣ ಬಜೆಟ್ ಕ್ರಿಯೇಟ್ ಆದಂಥ ಮೂವಿ, ಅದು ಒಂದು ಗಾಡ್ಗಳಿಗೆ ರಿಲೇಟೆಡ್ ಮೂವಿ ಈಗ ಇಷ್ಟು ಮಟ್ಟಿಗೆ ಬಜೆಟನ್ನು ಒಂದು ಬ್ರೇಕ್ ಮಾಡ್ಕೊತ ಮುಂದೆ ಹೊಂಟೈತಿ. ಇದು ಇನ್ನೂ ಮಟ್ಟಿಗೆ ಹೋಗಲಿ ಅಂತೇಳಿ ನಾವು ಆಶಿಸ್ತೇವೆ. ಮತ್ತು ಇದೇ ಸಂದರ್ಭದಾಗ ವಾರ್ ಆಗಲಿ, ಕೂಲಿ ಆಗಲಿ, ಬೇರೆ ಬೇರೆ ಹಿಟ್ ಮೂವಿಗಳು ರಿಲೀಸ್ ಆದವು. ಬಟ್ ಅದಕ್ಕೆ ಯಾವುದೇ ರೀತಿ ಇಂಪ್ಯಾಕ್ಟ್ ಬೆಳೆದ ಅದು ತನ್ನ ಬಜೆಟನ್ನು ಕ್ರಿಯೇಟ್ ಮಾಡ್ಕೊಂಡು ಹಂಗೆ ಹೊಂಟೈತಿ. ಇದೇ ರೀತಿ ಇದು ಮುಂದುವರಿಲಿ ಅಂತೇಳಿ ನಮ್ಮ ಆಶಯ ಕೂಡ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.